ಅದು 850 ವರ್ಷಗಳ ಇತಿಹಾಸ ಹೊಂದಿರುವ ಮಠ. ಇದೇ ಮಠದ ಶ್ರೀಗಳ ಕೊಲೆಗೆ ಸಂಚು ನಡೆದಿತ್ತು. ದೇವಸ್ಥಾನದ ವಿಷಯಕ್ಕೆ ಸಿಡಿದೆದ್ದವ ಬೆಳ್ಳಂಬೆಳಿಗ್ಗೆ ಕೊಲೆ ಮಾಡೋಕೆ ಹೊಂಚು ಹಾಕಿದ್ನಂತೆ. ಗೋಡೆಕೆರೆ ಮಠದ ಶ್ರೀಗಳ ಪ್ರಾಣಕ್ಕೆ ಎದುರಾಗಿತ್ತು ಕುತ್ತು. ದೇಗುಲದ ವಿಷಯಕ್ಕೆ ಕಿರಿಕ್, ಸ್ವಾಮೀಜಿ ಕೊಲೆಗೆ ಸ್ಕೆಚ್. ಈ ಪಾಪಿ ಕಲಿಗಾಲದಲ್ಲಿ ಕೊಲೆ ಸುಲಿಗೆ ಅನ್ನೋದು ಕಾಮನ್ ಆಗೋಗಿದೆ. ಆಟ ಆಡೋ ಹುಡುಗರೇ ಹೆಣ ಉರುಳಿಸೋ ಲೆವೆಲ್ಗೆ ಬಂದಿದ್ದಾರೆ. ಸಾಮಾನ್ಯನಾದ್ರೂ ಸರಿ, ಶ್ರೀಮಂತನಾದ್ರೂ ಸರಿ, ಕೊನೆಗೆ ಸ್ವಾಮೀಜಿಯೇ ಆದ್ರೂ ಸರಿ, ತಮ್ಮ ವಿರುದ್ಧ ನಿಂತರೆ ಎಂಥವರನ್ನು ಮುಗಿಸೋದಕ್ಕೆ ಹೊಂಚು ಹಾಕ್ತಿದ್ದಾರೆ. ಈಗ ತುಮಕೂರು ಜಿಲ್ಲೆಯ ಗೋಡೆಕೆರೆಯಲ್ಲೂ ಇಂತಹದ್ದೇ ಘಟನೆ ನಡೆದಿದೆ. ದೇಗುಲದ ಗೋಪುರದ ವಿಷಯಕ್ಕೆ ಸ್ವಾಮೀಜಿಯನ್ನೇ ಕೊಲೆ ಮಾಡಲು ಹೊಂಚು ಹಾಕಿದ್ನಂತೆ. ಬೆಳ್ಳಂಬೆಳಗ್ಗೆ ಸ್ವಾಮೀಜಿಯ ಹೆಣ ಉರುಳಿಸಬೇಕು ಅಂತ ಬಂದವ ಕಂಬಿ ಹಿಂದೆ ಸೇರಿದ್ದಾನೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡೆಕೆರೆಯಲ್ಲಿ ಶ್ರೀ ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಮಠವಿದೆ. ಇದು ನೊಣಬ ಲಿಂಗಾಯತರ ಶ್ರದ್ಧಾ ಕೇಂದ್ರ. ಈ ಮಠದ ಪೀಠಾಧ್ಯಕ್ಷರೇ ಶ್ರೀ ಮೃತ್ಯುಂಜಯ ಸ್ವಾಮೀಜಿ. ಇವರ ಮೇಲೆ ಫೆಬ್ರವರಿ 11ನೇ ತಾರೀಕು ಮಾರಣಾಂತಿಕ ಹಲ್ಲೆಯಾಗಿತ್ತು. ಘಟನೆ ನಡೆದ ದಿನ ಯಾವೊಂದು ವಿಷಯವೂ ಗೊತ್ತಾಗಿರಲಿಲ್ಲ. ಯಾವಾಗ ಸ್ವಾಮೀಜಿ ಗುಣಮುಖರಾಗಿ ಬಂದ್ರೋ ಒಂದೊಂದೇ ಅಸಲಿ ಸತ್ಯ ಬಿಚ್ಚಿಟ್ಟಿದ್ದಾರೆ. ಅಂದ್ರೆ ಹುಡುಗರು ಯಾರು 5 ನಿಮಿಷ ಮುಗಿಸ್ಬಿಡ. ಸಿದ್ದರಾಮೇಶ್ವರ ದೇವಾಲಯದ ಗೋಪುರ ಕಟ್ಟುವ ವಿಷಯಕ್ಕೆ ಊರಲ್ಲಿ ಕಿರಿಕ್ ನಡೀತಾನೆ ಇತ್ತು. ಸ್ವಾಮೀಜಿ ಕೂಡ ಗೋಪುರ ಕಟ್ಟೋದು ಬೇಡ ಅಂದಿದ್ರಂತೆ. ಇದರಿಂದ ಸಿಟ್ಟಿಗೆದ್ದಿದ್ದ ಆರೋಪಿ ಸಿದ್ದರಾಮಯ್ಯ ಸ್ವಾಮೀಜಿಯ ಕಥೆ ಮುಗಿಸಬೇಕು ಅಂತ ಪ್ಲಾನ್ ಮಾಡಿದ್ನಂತೆ. ಬೆಳಗ್ಗೆ 5:30ರ ಸುಮಾರಿಗೆ ಹೊಂಚು ಹಾಕಿ ಬಂದವ ಶ್ರೀಗಳ ಮೇಲೆ ದಾಳಿ ಮಾಡಿದ್ದ. ಅದೃಷ್ಟವಶಾತ್ ಸಾವಿನ ದವಡೆಯಿಂದ ಪಾರಾಗಿದ್ದ ಶ್ರೀಗಳು ಗುಣಮುಖರಾಗಿ ಹೊರಬಂದಿದ್ದಾರೆ. ಆರೋಪಿ ಸಿದ್ದರಾಮಯ್ಯ ಮೇಲೆ ಕೇಸು ದಾಖಲಾಗ್ತಿದ್ದಂತೆ ಪೊಲೀಸರು ಲಾಕ್ ಮಾಡಿದ್ದಾರೆ. ಅವರ ಶಿಷ್ಯಂದ್ರ ಆಗಿರುವಂಥ ಒಬ್ಬ ಸಿದ್ದರಾಮೇಶ್ವರನ್ ಅವನು ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿರ್ತಾನೆ. ಸೊ ಅದರಲ್ಲಿ ಆ ಹಲ್ಲೆಯಲ್ಲಿ ಸ್ವಾಮಿಗಳು ಸಹ ಗಾಯಗೊಂಡಿರ್ತಾರೆ. ಸೊ ಕಿಚ್ಚಾಡಿ ಕೂಗಾಡದ ಮೇಲೆ ಸುತ್ತಮುತ್ತಿರುವ ಜನ ಬಂದು ಇಮಿಡಿಯೇಟ್ ಆಗಿ ಸ್ವಾಮಿಗಳನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸ್ತಾರೆ. ಆಮೇಲೆ ಪೊಲೀಸರಿಗೆ ಮಾಹಿತಿ ತಿಳಿಸ್ತಾರೆ. ಇಮಿಡಿಯೇಟ್ ಆಗಿ ಪೊಲೀಸರು ಸ್ಪಾಟ್ಗೆ ಹೋಗಿ ಸಿದ್ದರಾಮೇಶ್ವರನವನ್ನು ಸೆಕ್ಯೂರ್ ಮಾಡಿಕೊಂಡು ಸ್ವಾಮಿಯವರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಒಂದು 3 ಅಟೆಂಪ್ಟ್ ಟು ಮರ್ಡರ್ FIR ಮಾಡಿ ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ. ಆರೋಪಿಯನ್ನ ಬಂಧಿಸಿರೋ ಪೊಲೀಸರು ಈ ಕೃತ್ಯದ ಹಿಂದೆ ಈತನೊಬ್ಬನೇ ಇದ್ದಾನ ಅಥವಾ ಇನ್ನು ಯಾರಾದರೂ ಇದ್ದಾರಾ ಅಂತ ತನಿಖೆ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ದೇಗುಲದ ವಿಷಯಕ್ಕೆ ಕತ್ತಿ ಮಸೀತಿದ್ದವ ಸ್ವಾಮೀಜಿಯ ಹೆಣ ಉರುಳಿಸಲು ಹೊಂಚು ಹಾಕಿ ಇದೀಗ ಜೈಲು ಸೇರಿದ್ದಾನೆ. ವಿಠಲ್, ನ್ಯೂಸ್ 18 ತುಮಕೂರು.